ಬೀದಿ ಬೀದಿ ತಿರ್ಗಾಡ್ಕೋತ ಓಡಾತನ ಮಾಡ್ಕೋತ ಅವ್ರ ಕೆಲಸ ಎಲ್ಲ ಏನೆಲ್ಲ ಬಗಸಿಲ್ಲ ಸುಮ್ ಹೊಲಕ್ ಹೋಗಿ ಬಾಣ ದನಗಳಿಗೆ ನೀರ್ ಮೇವ ಮಾಡೋ ಬಾಣ ಸದ್ ಅಗ್ದಿ ಒಂದು ಪೂಜೆ ಮಾಡುವಂತ ಶಿಲೆ ಆಗಿ ಕೂತ್ಬಿಟ್ಟವ್ರಿ ಸದ ಎಲ್ಲಿ ಹೋದಲ್ಲಿ ನಮ್ಗೆಲ್ಲ ಮಾತಾಡಿಸ್ತಾರೆ ಇದ್ರ ಬಾಳ ಫ್ರೀ ಡೈಲಾಗ್ ಬಿಡ್ರಲ್ಲ ಡೈಲಾಗ್ ಬಿಡಮ್ರಿ ಬಿಡ್ರಲ್ಲ ನೋಡ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅಕಸ್ಮಾತ್ ಹೌದಾ ತಪ್ಪಿಸಿಕೊಂಡರೆ ಎಲ್ಲಿ ಹೋದಲ್ಲ ಇವ ಹೆಣ್ಮಗ ಅಂತಿದ್ರು ಆದ್ರೆ ಇದು ಹೆಣ್ಮಗಳಲ್ಲ ಗಂಡು ಮಗ ಅದನ ಆ ಗುರು ಈಗ ದೈಗೊಂಡ ಗೌಡನ ಎತ್ಕೊಳ್ಳೋ ಒಂದ್ ಕರಿ ಎತ್ತ ಒಂದ್ ಬೇರೆ ಎತ್ತ ನೋಡಿದ್ರ ಸಂಪಾದನೆ ಬಂದತ್ತೆ ಗೌಡ ಈಗ ಸಂಪಾದನೆ ಬಂದವ್ರಿಗೆ ಮರ್ತು ಬಿಟ್ಟಿದೆ ಶರಣ್ರಿ ಗುರು ಎಲ್ಲಾ ದೊಡ್ಡ ಮಂದಿಗೆ ಎಲ್ರು ಹೇಗಿದಾರ ನಾನಂತ್ರ ಸಖತ್ತಾಗಿದೆ ನೀವು ಕೂಡ ಬಾಳ ಚಂದ ಅದ್ರಿ ಅಂತ ಅನ್ಕೋತಾ ಇದೀನಿ ಇವತ್ತಿನ ವ್ಲಾಗ್ ವಿಡಿಯೋದಲ್ಲಿ ನಾವು ಎಲ್ಲಿಗೆ ಹೋಗ್ತಾ ಇದೇವಪ್ಪ ಅಂತಂದ್ರ ನಮ್ಮೂರಿನವರು ರಚಿಸಿದ ದೈಗೊಂಡ ಗೌಡನ ದರ್ಬಾರ್ ಎಂಬ ಗರಿ ಕಟ್ಟಿದ ಹಬ್ಬವನ್ನ ಮಾಡ್ಯಾರ ಆ ಹಬ್ಬದ ಪಾತ್ರಧಾರಿಗಳನ್ನ ಇವತ್ತು ನಾನು ನಿಮ್ಗೆ ಪರಿಚಯ ಮಾಡ್ಕೊಡ್ತೇನೆ ಇವತ್ತು ನಮ್ಮೂರಿನವರು ಚಿಕ್ಕಬೇನೂರು ಬಲ್ಲಿ ಹಬ್ಬ ಹಾಕೊಂಟಾರ ಅವರ ಜೊತೆ ಇವತ್ತು ನಾನು ಕೂಡ ಹೊಂಟಿದ್ದೀನಿ ಬನ್ನಿ ಇವತ್ತ ಎಲ್ಲಾ ಪಾತ್ರಧಾರಿಗಳನ್ನ ಪರಿಚಯ ಮಾಡ್ತೀನಿ ಮತ್ತೆ ಹಬ್ಬದ ತಯಾರಿ ಯಾವ ತರ ಸಿದ್ಧತೆಗಳು ಮಾಡ್ತಾರಂತ ಎಲ್ಲ ನಿಮ್ಗೆ ವಿವರವಾಗಿ ತೋರಿಸ್ತೇನೆ ಲೆಟ್ಸ್ ಗೋ ಈಗ ಫೈನಲ್ ಆಗಿ ನಾವು ಚಿಕ್ಕಬೇನೂರು ಬಳಿ ಬಂದೇವಿ ಈಗ ಚಿಕ್ಕಬೇನೂರದಲ್ಲಿ ಹಬ್ಬದ ತಯಾರಿಯನ್ನ ಯಾವ ರೀತಿ ಮಾಡ್ತಾರಂತ ನಿಮ್ಗೆ ತೋರಿಸ್ತೀನಿ ಬನ್ರಿ ಇದು ನೋಡ್ರಿ ಹಬ್ಬ ಆರಂಭ ಆಗೋಕ್ಕಿಂತ ಮುಂಚೆ ಮೊದಲು ದೈಗೊಂಡ ಗೌಡರ ಕರಿ ಕಟ್ಟಿದ ಹಬ್ಬದ ತಯಾರಿ ಯಾವ ರೀತಿ ಮಾಡ್ತಾರಂದ್ರ 4 ಮೂಲಿಗೆ ಬಾಳೆಗೋನೆಯನ್ನ ಕಟ್ಟಿ ಹಂದ್ರವನ್ನ ತಯಾರು ಮಾಡ್ತಾರೆ. ಇನ್ನೊಂದು ಕಡೆ 7 ಮೂಲೆಯ ರಂಗ ಹಾಕಿ ಅಗ್ನಿಕುಂಡವನ್ನ ತಯಾರು ಮಾಡ್ತಾರೆ. ಅಗ್ನಿಕುಂಡದ ಮೇಲೆ ಹಂದ್ರವನ್ನು ಇಟ್ಟು 7 ಮೂಲೆಯ ರಂಗದ ಮೇಲೆ ದೀಪವನ್ನು ಹಚ್ಚಿ ಶೃಂಗಾರ ಮಾಡುತ್ತಾರೆ. ಗುರು ಈಗ ನಾನು ಪಾತ್ರಧಾರಿಗಳನ್ನ ಮಾತಾಡಿಸ್ತೀನಿ ಮೊದಲನೇದಾಗಿ ನಾನು ದೈಗೊಂಡ ಗೌಡರಿಂದ ಸ್ಟಾರ್ಟ್ ಮಾಡ್ತೀನಿ ಬನ್ರಿ ನಮಸ್ಕಾರ ನಮಸ್ಕಾರ ಮೊದಲನೇದಾಗಿ ನಿಮ್ಮ ಹೆಸರು ಏನ್ರಿ ಯಲ್ಲಾಲಿಂಗ್ರಿ ಯಲ್ಲಾಲಿಂಗೇನ್ ದೈಗೊಂಡ ಗೌಡ್ರಿ ನಮ್ ಹೆಸರು ನೋಡ್ರಿ ಯಲ್ಲಾಲಿಂಗೇನೆ ರೀ ಈ ದೈಗೊಂಡ ಗೌಡನ್ನ ಹಬ್ಬ ಯಾವತ್ ಹಿಡಿದು ಮಾಡಾಕತ್ತೇವಲ್ರಿ ಅವತ್ ಹಿಡಿದು ನಮ್ ಊರಾಗ ಎಲ್ಲಾರು ಮತ್ತ ಪರ ಊರಾಗಾದ್ರು ಸಹ ನಮ್ಗ ದೈಗೊಂಡ ಗೌಡ ಹತ್ರ ಹೆಸರು ಬಿದ್ದು ಬಿಟ್ಟದ್ರಿ ಈಗ ಯಲ್ಲಾಲಿಂಗ ಹತ್ರ ಹೆಸರು ಎಲ್ಲಾರು ನೆನಪಿ ಆಗ್ಬಿಟ್ಟಾರ ನಮ್ಮ ಊರಾಗ ಎಲ್ಲ ಹೋದಲ್ಲಿ ಬರೀ ದೈಗೊಂಡ ದೈಗೊಂಡ ಹೊರಗಡೆ ಹೋದಲ್ಲೆಲ್ಲ ದೈಗೊಂಡ ಗೌಡ ಈಗ ಇವ್ರದೊಂದು ಇವ್ರಿಗೆ ಇನ್ನೂ ಮಾತಾಡ್ಸ್ಕಿಂತ ಮುಂಚೆ ಇವ್ರದೊಂದು ಪಾತ್ರ ಹಾಕ್ತೀನಿ ಹೋಗಿ ನೋಡ್ಕೊಂಬರ್ರಿ ನಿನ್ನ ಮಾಟ ಮಂತ್ರದಿಂದ ನನ್ನನ್ನು ನರಕ್ಕೆ ಉಳಿಸಿದೆ ಎಂದ ಅಕ್ಷರ ಮಾತ್ರಕ್ಕೆ ಗೆದ್ದೆ ಎಂದು ಭಾವಿಸಿದ್ದರೆ ಅದು ನಿನ್ನ ಮೂರ್ಖತನ. ಹೌದು, ಪ್ರಾಣವನ್ನ ಕಿತ್ತುಕೊಂಡು ಹೋಗುವಾಗ ಆ ಯಮಧರ್ಮರಾಯನ ಎದೆಗೆ ಕುತ್ತಿ ಮರಳಿ ಜೀವ ಪಡೆಯಬಹುದು. ಕ್ರೋಧಿ ಗೆದ್ದ ಗಡಸರ್ಪ ನಮ್ಮ ದೇಹವನ್ನು ಕಚ್ಚಿದಾಗ ಪುನಃ ವಿಷವನ್ನು ದಕ್ಕಿಸಿಕೊಳ್ಳಬಹುದು. ಉಕ್ಕಿ ಬರುವ ಸಮುದ್ರದ ಅಲೆಗಳನ್ನು ಹೋರಾಡಿ ಜಯಗಳಿಸಿ ದಡ ಸೇರಬಹುದು. ಹಂತದಲ್ಲಿ ಈ ದೈಗೊಂಡ ಗೌಡನ್ನು ಕೆಣಕಿ ಉಳಿದವರು ಈ ಭೂಮಂಡಲದ ಮೇಲೆ ಇಲ್ಲ. ಸೇವಕರೇ, ಈ ಮಂದಮತಿಗೆ ಬೆನ್ನತ್ತಿ ಹಿಡಿಯಿರಿ. ನೋಡಿದ್ರಲ್ಲ ಗುರು ಏನ್ ಆಕ್ಟಿಂಗ್ ಏನ್ ಕದರು ಏನ್ ಗಾಂಭೀರ್ಯ ಈ ತರ ಆಕ್ಟಿಂಗ್ ಕದರ್ ಗಾಂಭೀರ್ಯತೆ ಎಲ್ಲಿಂದ ಮೊದಲು ಏನ್ ನೀವು ಈ ತರ ಆಕ್ಟಿಂಗ್ ಮೊದಲು ಮಾಡ್ತಿದ್ರೇನು ಏನ್ ಈಗ ಇದ್ರಾಗ ಎಂಟ್ರಿ ಕೊಟ್ರಿ? ಏನಿಲ್ರಿ ಫಸ್ಟ್ ಗೆ ನಾವ್ ಎದ್ರಾಗ ಏನೋ ಮಾಡೇ ಇಲ್ರಿ ನಾವು ಫಸ್ಟ್ ಟೈಮಿಗೆ ನಾವ್ ಹೆಜ್ಜೆ ಇಟ್ಟಿದೆ ದೈಗೊಂಡ ಗೌಡನ ಹಬ್ಬದಾಗ್ರಿ. ಅದು ನಾವು ಸುಮ್ ಊರಾಗ ಬೀದಿ ಬೀದಿ ತಿರ್ಗಾಡ್ಕೋತ ಓಡಾತನ ಮಾಡ್ಕೋತ ಅವ್ರ ಕೆಲಸ ಎಲ್ಲ ಏನೆಲ್ಲ ಬಗಸಿಲ್ಲ ಸುಮ್ ಹೊಲಕ್ ಹೋಗಿ ಬಾಣ ದನಗಳಿಗೆ ನೀರ್ ಮೇವ ಮಾಡೋ ಬಾಣನ ಮತ್ ಊರಾಗ ಬಂದ್ ಅಲ್ಲಿಟ್ಟು ಕೂತೆ ಹುಡುಗರು ತೋರ್ಸ ಅಲ್ಲಿಟ್ಟು ಕಾಲ ಕಳಿದು ಇಲ್ಲಿಟ್ಟು ಬರೀ ಟೈಮ್ ವೇಸ್ಟ್ ಮಾಡ್ಕೊಂಡು ಕುಂದಿರ್ತಿದೇವ್ರಿ. ಮತ್ ಅದೊಂದು ನಮ್ಮ ಏರಿಯಾದಾಗ ಶ್ರೀ ಕರಿಸಿದ್ದೇಶ್ವರ ಗುಡಿ ಆವರಣದಲ್ಲಿ ನಾವು ಫಸ್ಟ್ ಗೆ ನಾವು ಇದ್ರ ಕಾಲಿಡ್ಲಾ ಕಾರಣ ಹೇಳ್ತೀವಿ ನೋಡ್ರಿ. ಈ ಹಬ್ಬದಾಗ್ರಿ ಕಲಾಕ್ಷೇತ್ರದಲ್ಲಿ ಕಾಲಿಡ್ಲಾ ಕಾರಣನೇ ನಮ್ ಏರಿಯಾದಾಗ ನಾವು ವರ್ಷನೂ ಗಣಪತಿ ಹಬ್ಬ ಕುಂದಿರ್ಸ್ತಿದೇವ್ರಿ. ಒಂದ್ ವರ್ಷ ಏನಾಯ್ತು ಹಬ್ಬ ಅಲ್ಲಿ ಗಣಪತಿ ಕುಂದ್ರಸಿದೇವ್ರಿ ಮತ್ತ ಹಾಡ್ಕಿ ತರಿಸಿದ್ದೇವ್ರಿ. ಹಾಡ್ಕಿ ಎಲ್ಲಾ ಕಾರ್ಯಕ್ರಮ ಮುಗಿಸ ಚಂಜಿ ಕಟ್ಸ್ಯಾವು ಸಾಮಗ್ರಿಗಳು ರೀ ಶ್ರೀ ಗಣೇಶನ ವಸ್ತ್ರ ಅಲಂಕಾರ ನಿಲಾವ್ ಇತ್ರಿ. ಅವತ್ತೇನಾಯ್ತು ನನಗ್ ನಿಲಾವ್ ಮಾಡಿ ನೀನೇ ಸ್ವಲ್ಪ ಧೈರ್ಯವಂತದಿ ನಾ ಮಾತಾಡಕತ್ ಅನ್ಸ್ತಿದಿಲ್ರಿ ಆದ್ರ ಧೈರ್ಯವಂತದಿ ಮಾಡೋಣ ಇದ್ರ
ನಾವು ಸಾಲಿ ಕಲ್ತಾವ್ರಿ, ಸೆಕೆಂಡ್ ಇಯರ್ ಡಿಗ್ರಿ ಮುಗಿಸಿದವ್ರ ನಾವು. ಅಲ್ಪ ಸ್ವಲ್ಪ ಹಣ್ಣುಗಳ ಬಗ್ಗೆ, ಆ ಬೆಳ್ಳಿ ಉಂಗುರದ ಬಗ್ಗೆ ಅಲ್ಪ ಸ್ವಲ್ಪ ವಿವರಣೆ ಗೊತ್ತಿರ್ತಿತ್ತು ನಮಗ. ಸೇಬು ಹಣ್ಣ, ಸೀತಾಫಲ ಹಣ್ಣ ಅದು ಹೆಂಗ್ ಹೊಡೋದು, ಅದು ಯಾರಂತಲೇ ಇರ್ತಿತ್ತು, ಅದರಿಂದ ಏನೇನ್ ಉಪಯೋಗಗಳದಾವು, ಹಿಂಗ ಅದ್ರ ಬಗ್ಗೆ ವಿವರಣೆ ಮಾಡಿ 9 ದಿನ, ಅದು 9 ದಿನ ಕುಣಿಸಿದ್ದೇವೆ. 9 ದಿನಗಳ ಕಾಲ ನಿರಂತರವಾಗಿ ಪೂಜೆಗೆ ಇದಂತ ಹಣ್ಣು ಸ್ವಲ್ಪ ಈ ತರ ವಿವರಣೆ ಮಾತಾಡ್ಕೋತ ಹಂಗೆ ರೂಢಿ ಬಿತ್ರಿ. ಅಟ್ ಮಾತಾಡದ್ರಿ. ಅದು ಮರುದಿನ ಅದು ಊರನವ್ರು ನೋಡ್ಸಿದ್ರಿ, ಎಷ್ಟ್ ಚಂದ ಮಾತಾಡ್ತಾನ ಅಂತಂದ್ರಿ. ಹಂಗೆ ಮುಂದ್ ಬರ್ಬಾರ್ದ ಈಗ ಹಬ್ಬಗಳಲ್ಲಿ ಅಭಿನಯ ಮಾಡ್ತೀರಿ, ಈಗ ಅದ್ರಲ್ಲಿ ಕೆಲವೊಂದು ನಿಮ್ಮ ಸನ್ನಿವೇಶ ಬರ್ತಾವು, ಅದ್ರಾಗ ಮಾಳಿಂಗರ ಈಗ ಬೈಯೋ ಶಬ್ದ ಇರ್ತೈತಿ. ಅವಾಗ ಜನಗಳು ಕೂತವ್ರ ಇದ್ರ ಜನ ಏನ್ ತಿಳ್ಕೊತಾರ ಅಂದ್ರ ಇವ ಎಟ್ರ ನಡೆದ ದೈಗೊಂಡ್ಗೌಡೊಂದು ಏನೇ ಸೊಕ್ಕೆ ಮುರಿದಿಲಿ ಒಂದು ಈ ತರ ಜನ ನಿಮ್ ಮ್ಯಾಗ ಒಂದು ಸಿಟ್ಟು ಬರ್ತದ. ಆತರ ರಿಯಲ್ ಆಗಿ ದೈಗೊಂಡ ಗೌಡನೇ ಅದನ್ನ ಅನ್ನೋ ತರ ನೀವ್ ಆಕ್ಟಿಂಗ್ ಮಾಡ್ತೀರಿ. ಜನಗಳು ನಿಮ್ಮ ನಾಟಕ ಮುಗಿದ ಮೇಲೆ ಯಾವ ತರ ಮಾತಾಡ್ತಾರೆ, ಏನ್ ಬೈತಾರ, ಏನ್ ಯಾವ ತರ ಹೊಗಳ್ತಾರ? ನಾಟಕ ಮುಗಿದ ಮೇಲೆ ಅಲ್ರಿ, ನಾಟಕ ಮಾಡಾಗೆ ನಾವು ಹಬ್ಬ ಹಾಕಾಗೆ ಒಬ್ಬ ಮುತ್ಯ ಅದನಲ್ಲಿ ಕಾರ್ಜೋಳ ಊರ ಬೀರಪ್ಪನ ಗುಡಿ ಮುಂದ ಹಬ್ಬ ಹಾಕಿದೇವ್ರ. ಅದ್ ನೈಟ್ ಇತ್ತು. ಒಬ್ಬ ಮುತ್ಯ ಬಡ್ಗಿ ತಗೊಂಡ್ ನಾನು ಹೊಳ್ಳೆಕ್ಕೆ ಬಂದಿದಾರಿ. ಎಟ್ರ ಕೊಟ್ಟ ಗೌಡದಿ ನೀನು ದೇವರ ಮಾಳಿಂಗರಾಯಿಗೆ ಈ ತರ ಮಾಡ್ತೀಯ ನೀನು ಅಂತ ಹೇಳಿ ಹೊಳ್ಳ್ಯಾಕ್ ಬಂದಿದಾರಿ. ಅಂತ ಸಂದರ್ಭನ ಹಾಕಿರ್ತಾರ ಒಳಗ ಮನೆ. ಹೌದ್ರಿ? ಹಾ ರೀ. ಯಾವ ಅದು ಕಾರ್ಜೋಳ ಊರ. ರಿಯಲ್ ಆಗಿ ಈ ತರ ಆಗೈತಿ. ರಿಯಲ್ ಆಗಿ ಒಬ್ಬ ಮುತ್ಯ ಬಡಗಿ ತಗೊಂಡೇ ಬಂದಿದಾರೆ. ಅಂದ್ರ ಆ ತರ ಆಕ್ಟಿಂಗ್ ಅಂದ್ರೆ ರಿಯಲ್ ಆಗಿ ಮಾಡ್ತೀರ, ಆ ತರ ಕಲೆ ಐತಿ ನಿಮ್ಮಲ್ಲಿ. ಅದು ರಿಯಲ್ ಆಗಿ ದೈಗೊಂಡ ಗೌಡನೇ ಅನ್ನೋದನ್ನೇ ಈ ತರ ಇಲ್ಲಿ ಯಾರು ನೋಡಿಲ್ಲ, ದೈಗೊಂಡ ಗೌಡ ಹೆಂಗ್ ಅದಾನ ಅನ್ನೋದು. ಅದ್ರ ನಿಮ್ಮಲ್ಲೇ ನಿಜವಾದ ದೈಗೊಂಡ ಗೌಡ ಅದಾನೇ ಅನ್ನೋ ತರ ನೀವ್ ಅಭಿನಯ ಮಾಡ್ತಾ ಇದ್ರಿ. ಆ ತರ ಅದ್ಭುತವಾಗಿ ಮಾಡ್ತಾ ಇದ್ರಿ. ಮೊದಲಿ ಇದಕ್ಕಿಂತ ಮುಂಚೆ ಏನ್ ನಾಟಕ ಮಾಡ್ತಿದ್ರೇನ್, ಹಬ್ಬಗಳ ಮಾಡ್ತಿದ್ರೇನ್, ಈಗ ಇದಕ್ಕ ಪಾದಾರ್ಪಣೆ ಮಾಡ್ರಿ ಹೆಂಗ್ರಿ? ಫಸ್ಟ್ ನಾನು ಪಾದಾರ್ಪಣೆ ಇಟ್ಟಿದ್ದೆ ಇದ್ರಾಗೆ ರೀ. ನಮ್ಮ ಮಾಯನ ಪೂಜಾರಿ ಹಡಗಲಿ ಅವ್ರ ಅದಾರಲ್ಲ, ಅವ್ರು ನಮಗ ಒಂದ್ ತಿಂಗಳಗಟ್ಲೆ ನಮ್ಮನ್ನ ಅವ್ರು ಸಾಹಿತ್ಯ ಕೊಟ್ಟು ನಮಗ್ ಕಲಿಸಿ ಕಟ್ಟೋದು ಗುಂಡಕ್ ಮಾಡಿ ಈ ಸದ್ ನಮ್ಮನ್ನ ಬಿಟ್ಟಾರಿ. ಈಗ ಅಗದಿ ನಾವು ಶಿಲೆಯಾಗಿ ಮೊದಲು ಕಲ್ಲಿದ್ದೇವಿ, ಈ ಸದ್ ಅಗ್ದಿ ಒಂದು ಪೂಜೆ ಮಾಡುವಂತ ಶಿಲೆಯಾಗಿ ಕೂತ್ ಬಿಟ್ಟವ್ರಿ. ಸದ ಎಲ್ಲಿ ಹೋದಲ್ಲಿ ನಮಗೆಲ್ಲ ಮಾತಾಡಿಸ್ತಾರೆ. ಇದ್ರ ಬಾಳ ಪ್ರೀತಿ ಪ್ರೇಮ ಬಾಳ ಐತ್ರಿ. ಈಗ ಹಬ್ಬ ಮುಗಿದ್ಮೇಲೆ ಜನ ನಿಮ್ಮನ್ನ ಯಾವ ತರ ಗುರುತಿ ಇಡ್ತಾರೆ, ಏನ್ ನಿಮ್ ಹೆಸರು ಕರಿತಾರೆ, ಏನ್ ದೈಗೊಂಡ ಗೌಡ ಅಂತಾರೆ, ಏನ್ ಊರಲ್ಲೆಲ್ಲ ಯಾವ ತರ ನಿಮ್ಮನ್ನ ಕರಿತಾರ ಗುರುತಿಸ್ತಾರ್ರಿ? ಈ ದಿನ ಏನ್ ನೋಡಿದ್ರಲ್ಲ ನೀವು, ಇಲ್ಲೇ ಚಿಕ್ಕಮಗಳೂರದಾಗ ಹಬ್ಬ ಹಾಕ್ಲಕ್ ಬಂದೇವ್, ನೀವು ಬಂದಿದ್ರಿ. ಈ ಜನರು ಹೆಂಗ ಅನಾಗತ್ತಿದ್ರು, ಒಬ್ರು ಭಯಕತ್ತಿರಲ್ ಕೂತಿ ಏನ್ ಡೇಂಜರ್ ಇದೀವೋ ನೀನು ಮನುಷ್ಯ, ಎಷ್ಟ್ ಕೆಟ್ಟರದಿ ನೀನು ಅಂತ ಒಬ್ರು ಭಯ ಹತ್ತಿದ್ರು. ಒಬ್ರು ಮನುಷ್ಯರೇ ಭಾರಿ ಮಾಡ್ತೇಪ್ಪ ನಾಟಕ ತನಾಕತ್ತಿದ್ರು. ಒಬ್ರು ಹಂಗ ಭಯವ್ರು ಇರ್ತಾರ. ಯಾಕಂದ್ರ ಅವ್ರ ಭಯವ್ರಲ್ಲ, ಯಾಕಂದ್ರ ಮಾಳಪ್ಪಗ ಹತ್ರ ಕಾಡ್ತಿರ್ತೇವಲ್ರಿ ನಾವು. ಅಂದ್ರೆ ಹಿಂದೆ ನಡೆದಿದ್ದ ಘಟನೆ ನೀವು ಮುಂದೆ ಅವ್ರಿಗೆ ಪ್ರಸ್ತಾವನೆ ಮಾಡತ್ರಿ, ನಟನೆ ಮಾಡತ್ರಿ, ಅಭಿನಯ ಮಾಡತ್ರಿ. ಆದ್ರೆ ನೋಡೋರಿಗೆ ಒಂದ್ಸಲ ಸಿಟ್ಟು ಬರ್ತದ, ಆ ತರ ದೈಗೊಂಡಗೌಡ ಈ ತರ ಮಾಡ್ತಿದ್ದ, ಅದಕ್ಕೆ ಅದು ಸಿಟ್ಟು. ಅವನ ಸಿಟ್ಟ ನನ್ನ ಮೇಲೆ ಒಳಗೊಬ್ಬರು ನನ್ನ ಮೇಲೆ ತೋರಿಸ್ತಿರ್ತಾರೆ. ಒಳಗೊಬ್ಬರು ಇಲ್ಲ ಆ ಪಾತ್ರಕ್ಕೆ ಜೀವ ತುಂಬದೆಪ್ಪ, ಪಾತ್ರಕ್ಕೆ ಅದ್ರಲ್ಲಿ ಜೀವ ತುಂಬದೆ, ಶ್ರೇಷ್ಠ ಕಲಾವಿದ ಹಿಂಗೂ ಹೋಗ್ತಿರ್ತಾರೆ. ಆದ್ರ ಚಲೋ ಐತ್ರಿ ಅದೆಲ್ಲ. ಮೊದಲಿಂದಲೂ ಇದೇ ತರ ಈಗ ರೂಢಿ ಬಿದ್ದೈತ್ರಿ ಈಗೆಲ್ಲ. ಹಂಗೆ ಯಾವ ತರ ಆಕ್ಟಿಂಗ್ ಮಾಡುದು, ಮೊದಲೆಲ್ಲ ಸ್ವಲ್ಪ ಅಂಜಾಡ್ತಿದ್ರಿ, ಅವ್ರ ಏನ್ ಅಂತಾರ ಇವ್ರ ಏನ್ ಅಂತಾರ. ಆದ್ರೆ ಈಗ ಜಲ್ ಬಿಟ್ಟು ಎಲ್ಲಾ ಪೂರ್ತಿ ಮಾತಾಡೋ ಧೈರ್ಯ ಬಂದೈತಿ. ಮೊದಲ್ ನೋಡ್ರಿ, ಹೌದೌದು, ಮೊದಲು ಅನ್ಸ್ತಿದೇವ್ರ ಒಂದ್ ಸ್ವಲ್ಪ ಸ್ಟೇಜ್ ಮೇಲೆ ಒಟ್ಟ ಏರ್ದವ್ರಲ್ಲ ನಾವು. ಫಸ್ಟ್ ಟೈಮ್ ಸ್ಟೇಜ್ ಏರ್ದವ್ರು ಫಸ್ಟ್ ನಮ್ ಊರಾಗೆ ನಾವ್ ಹಾಕಿದೇವ್ರಿ. ಎಲ್ಲಿ ಬೇಲೂರಿಗೆ ಹೋಗಬಾರ್ದ ಅಂತ ಹೇಳಿ ನಮ್ ಊರಾಗೆ ಹಾಕಿದೇವ್. ನಾವೇ ಎಟ್ರಿ 25,000 ರೂಪಾಯಿ ಖರ್ಚು ಮಾಡಿ ನಾವೇ ಎಷ್ಟು ಮಂದಿ ಇದೇವಿ, ನಾವು 25 ಮಂದಿ ಇದ್ದೇವ್ರಿ. ಒಟ್ಟರು 2,500 ರೂಪಾಯಿ ಹಾಕಿ ಎಲ್ಲಾ ಸಾಮಗ್ರಿಗಳು ತಂದು ಅನ್ನ ಪ್ರಸಾದ ಮಾಡಿ ಕರೆದೇವ್ರ ಗುಡಿ ಮುಂದೆ ನಾವೇ ಹಬ್ಬ ಹಾಕಿದೇವ್ರಿ. ಎಷ್ಟು 25,000 ರೂಪಾಯಿ ನಮ್ಗೆ ಒಬ್ಬೊಬ್ರಿಗೆ ನಮ್ ಕಮಿಟಿದಿಂದ ಖರ್ಚಾಗಿತ್ರಿ. ಹಿಂದಾಡಿ ಅಲ್ಲಿ ಆದಲ್ರಿ ನಾವು ಸಂಜಿ 6 ಗಂಟೆ ಮುಗಿಸಿಟ್ನಾಗ ಹೊಳ್ಳಿ ನಮಗ್ 45,000 ರೂಪಾಯಿ ಉಳಿದಿದ್ರಿ ಎಲ್ಲಾ ಖರ್ಚು ಹೋಗಿ. ಅಂದ್ರ ಅಷ್ಟು ಇದ್ರ ಮ್ಯಾಲಷ್ಟು ಪ್ರೀತಿ ಪ್ರೇಮ ಇರ್ತಕ್ಕಂತ ಕಲಾಭಿಮಾನಿಗಳು ನಮಗ ರೊಕ್ಕದ ಮುಖಾಂತರ ಅವ್ರ ಆಶೀರ್ವಾದ ಮಾಡಿದ್ರಿ. 25,000 ರೂಪಾಯಿ ನಮ್ಮನು ಕೊಟ್ಟಿದೇವಲ್ರಿ ಅದು ಕಮಿಟಿದಿಂದ. ನಾವು 1,500 ರೂಪಾಯಿ 1,000 ರೂಪಾಯಿ ಹಾಕೊಂಡಿದ್ದೇವಿ. ಹೊಳ್ಳಿ 45,000 ರೂಪಾಯಿ ಜಮಾ ಆದ್ರಿ ನಮಗ್. ಅಂದ್ರ ಅವ್ರ ಆಶೀರ್ವಾದ ಮಾಡ್ಲಕ್ಕೊಂದು ಏನ್ರ ಒಂದ್ ವಸ್ತು ಬೇಕಾಗಿತ್ತು. ಆ ಹಣದ ರೂಪದೊಳಗಾಗಿ ನಮಗ್ ಆಶೀರ್ವಾದ ಮಾಡಿದ್ರು ನಮ್ಮ ಊರಿನ ಎಲ್ಲಾ ಕಲಾಭಿಮಾನಿಗಳು, ಅವ್ರು ನಮ್ಮ ತಂದೆ ತಾಯಿಗಳು, ನಮ್ಮ ಅಣ್ಣ ತಮ್ಮಂದಿರು, ನಮ್ಮ ಊರಿನ ಗುರು ಹಿರಿಯರು, ಅವ್ರ ಆಶೀರ್ವಾದದಿಂದ ಇಲ್ಲಿ ತನಕ ನಾವ್ ಬಂದೇವ್ರಿ. ಏನಾದ್ರು ಕಾರ್ಯಕ್ರಮ ಸದಾ ನಡೆದವು. ಎಲ್ಲಿವರೆಗೂ ನೀವು ಒಂದ್ ಹಬ್ಬ ಮಾಡ್ಬೇಕಾದ್ರೆ ಎಲ್ಲಿವರೆಗೂ ಮಾಡ್ತೀರಿ? ಸುತ್ತಮುತ್ತ ಈಗ ರಾಜ್ಯದೊಳಗೆ ಎಲ್ಲೆಲ್ಲಿ, ಉತ್ತರ ಕರ್ನಾಟಕದಲ್ಲಿ ಯಾವ ಕಡೆ ಹೋಗಿ ಬರ್ತೀರಿ? ನೋಡ್ರಿ, ನಾವು ಜಾಸ್ತಿ ತಿರುಗಾಡೋದು ಬಿಜಾಪುರ ಜಿಲ್ಲಾ, ಗದಗ ಜಿಲ್ಲಾ, ಬೆಳಗಾವಿ ಜಿಲ್ಲಾ, ಈ ಬಾಗಲಕೋಟೆ ಜಿಲ್ಲಾ, ಇವ್ 4 ಜಿಲ್ಲಾದಾಗ ಜಾಸ್ತಿ ತಿರುಗಾಡ್ರಿ ಸರ್. ಅದ್ರ ಅತಿ ಹೆಚ್ಚು ಹಬ್ಬಗಳು ಯಾವ? ಮತ್ತು ಮಹಾರಾಷ್ಟ್ರ, ಈ ಕಡೆ ಮಹಾರಾಷ್ಟ್ರ ಸೋಲಾಪುರ ಈ ಕಡೆ ಬರ್ತಾವಲ್ಲ ಸರ್, ಆ ಕಡೆನು ಹಬ್ಬಗಳು ಯಾವ್ಯಾವ ಕಡೆ ಮಾಡ್ತೀರಿ? ಅತಿ ಹೆಚ್ಚು ಹಬ್ಬಗಳು ಯಾವ ಟೈಮ್ದಾಗ ಈ ಹಬ್ಬಗಳು ಬರ್ತಾವ್ರಿ ಜಾಸ್ತಿ? ಅಂದ್ರೆ ಹಬ್ಬ ನಮಗ್ ನೋಡ್ರಿ ಸರ್ ಕಂಟಿನ್ಯೂ ಅದಾರ ಸರ್ ಹಬ್ಬ. ಈ ಟೈಮಿಂಗ್ ಆ ಟೈಮ್ ಅಂತ ಅದ್ರ ಜಾಸ್ತಿ ಇರೋದು ಶ್ರಾವಣ ತಿಂಗಳದಾಗ. ಶ್ರಾವಣ ತಿಂಗಳು
ಒಂದ್ ವಾರ ಹೋದೆ ಅಂದ್ರ ಸರ್ ನಾವು ಊರ್ ಬಿಟ್ಟೇವಂದ್ರ 15 ದಿನ ತನ ಹೊಳ್ಳಿ ಊರಾಗೆ ಬರೋದಿಲ್ಲ ಸರ್. ಏಕಟ್ಟೆ ಇರ್ತಾರ ಸರ್. ಅಲ್ಲೇ ಕೆನಾಲ್ದ ಜಾಕ ಮಾಡೋದು, ಹೊಳ್ಯಾಗ ಜಾಕ ಮಾಡೋದು, ಕೆರ್ಯಾಗ ಜಾಕ ಮಾಡೋದು ಮತ್ತೆ ಕಡೆ. ಹಾ ರೀ, ಅಲ್ಲಿ ನೀರ್ ಚೇಂಜ್ ಆಗಿ ಅದು ಚೇಂಜ್ ಸ್ವಲ್ಪ ಆರಾಮ್ ತಪ್ತದ, ಅಲ್ಲೇ ದವಾಖಾನೆ ತೋರ್ಸೋದು, ಆ ಕಡೆ ಹೋಗೋದು, ಹಿಂಗ ಒಂದೊಂದ್ ವಾರ ಆ ಕಡೆ ಹೋಗ್ಯಾರ ಸರ್. ನಾವು ಒಂದ್ ವಾರ ಗಟ್ಲೆ ಆ ಕಡೆ ಹೋಗ್ಯಾರ ಸರ್. ದೈಗೊಂಡಗೌಡನ ಹಬ್ಬವನ್ನ ಎಷ್ಟು ವರ್ಷದಿಂದ ಮಾಡತ್ತೀರಿ? 4 ವರ್ಷ ಆಯ್ತ್ರಿ ಸರ್ ಮಾಡಕ್. 4 ವರ್ಷದಿಂದ ದೈಗೊಂಡಗೌಡನ ಹಬ್ಬ ಮಾಡ್ಕೊತ ಬಂದಿರಿ. ಅಂದ್ರೆ ಎಷ್ಟು ಇಲ್ಲಿವರೆಗೂ ಎಷ್ಟು ಟೋಟಲ್ ಎಷ್ಟು ಹಬ್ಬಗಳು ಬಂದವ್ರಿ? ಅಂದ್ರ ನಾವು 4 ವರ್ಷ ಐತ್ರಿ, ಒಂದ್ 300 400 ತನ ಹಬ್ಬ ಮಾಡ್ಯಾರ ಸರ್. 400 ತನ ಹಬ್ಬ ಮಾಡ್ರಿ? ಹೌದು ಸರ್. ಬಾರಿ ಅಲ್ರಿ. ಮತ್ 400 ತನ ಹಬ್ಬ ಇಲ್ಲಿವರೆಗೂ ಮಾಡ್ಕೊತ ಬಂದಿರಿ? ಹಾನ್ ಸರ್. ಇನ್ನೂವರೆಗೂ ಹಂಗೆ ಬರ್ತಾ ಇದೆ, ಹಂಗೆ ಒಂದ್ ತಿಂಗಳಿಗೆ ಎಷ್ಟೆಷ್ಟು ಬರ್ತಾವ್ರಿ ಹಂಗೆ? ನೋಡ್ ಸರ್, ಶ್ರಾವಣ ತಿಂಗಳದಾಗ ಒಟ್ಟ ನಾವು ಮನ್ಯಾಗ ಇರಂಗ ಸರ್. ಹಾ ರೀ. ಶ್ರಾವಣ ತಿಂಗಳದಿಂದ ದೀಪಾವಳಿ ತನ ರೀ. ದೀಪಾವಳಿ ತನ ಒಟ್ಟ ಮನ್ಯಾಗ ಇರಂಗ ಸರ್. ದೀಪಾವಳಿದಿಂದ ಒಂದ್ ಸ್ವಲ್ಪ ಕಡಿಮೆ ಆಕ್ಕವ್ರಿ. ಅಂದ್ರ ವಾರದಾಗ 1 ಅಥವಾ 2, ಹೆಚ್ಚಿಗೆ ಅಂದ್ರ 3 ರೀ. ದೀಪಾವಳಿ ನಂತರ ಮುಂದ ಯುಗಾದಿ ತನ ಹಿಂಗೆ ಸಣ್ಣಗ ಇರ್ತಾವ್ರಿ. ಯುಗಾದಿಗೆ ಮತ್ ಜಾಸ್ತಿ ರೀ. ಮುಂದ ಬಾದಿಮಿಗೆ ಮತ್ತ ಜಾಸ್ತಿ ರೀ. ಅಂದ್ರೆ ಒಂದ್ ಡೈಲಾಗ್ ಯಾವ್ದಾರ ಒಂದ್ ಸಣ್ಣಂದ ಏನ್ರ ಒಂದ್ ಡೈಲಾಗ್ ಬಿಡ್ರಲ್ಲ. ಡೈಲಾಗ್ ಬಿಡಮ್ರಿ? ಬಿಡ್ರಲ್ಲ, ನೋಡೋ ಒಂದ್ ಜನ ಗೊತ್ತಲ್ಲ ನಿಮ್ದು. ಸಾಮಾಜಿಕ ಈ ತರ ಇರ್ತೀರಿ, ಅಂದ್ರೆ ಕುಲ್ಲ ಯಾವ ತರ ಡೈಲಾಗ್ ಹೊಡಿತಾರ ಅನ್ನೋದು ಜನ ಸ್ವಲ್ಪ ಕೇಳ್ಬೇಕಂತ ಮಾಡ್ಯಾರ. ಹೊಡ್ರಿ, ನಿಮ್ಗೆ ಯಾವಾಗ ಇಷ್ಟ ಅನಸ್ತ ಆ ಡೈಲಾಗ್ ಒಂದ್ಸಲ ಬಿಡ್ರಿ. ನೋಡ್ರಿ ಸಾಧನೆ ಇಟ್ಟೋತನ ಹಬ್ಬ ಹಾಕಿಲ್ಲ ಎಲ್ಲ ಮಾತಾಡೋದ್ ಕೇಳಿರಿ. ಒಂದ್ ಸ್ವಲ್ಪ ಸಾಮಾಜಿಕ ನಾಟಕದೊಳಗೆ ಸಾಮಾಜಿಕ ನಾಟಕ ಹೊಡ್ರಿ. ಅದಂದ್ರ ಆತರ ಇದು ನೋಡಿ ಹಬ್ಬ ಎಲ್ಲಾ ಜನ ನೋಡ್ಯಾರ, ಇದು ಯಾವ ತರ ಮಾಡ್ತೀರ ಅಂತ. ನೀವು ಮೊದಲೇ ಸಾಮಾಜಿಕ ನಾಟಕ ಮಾಡಿದ್ರೆ ಅಂದ್ರ ಅದ್ರೊಳಗೆ ಯಾವ ತರ ಮಾಡ್ತೀರ ಅಂತ ಜನ ನೋಡ್ತಾರ. ಸಾಮಾಜಿಕ ನಾಟಕ ಮಾಡ್ಯಾರ. ಆಯ್ತು ಹೊಡ್ರಿ. ಊರಾಗ ಈ ಹಬ್ಬ ಹಾಕಿಂದ ಹಬ್ಬ ಹಾಕಕ್ಕಿಂತ ಮುಂಚೆ ಮಾಡಿದ್ರೆ ಹಬ್ಬ ಹಾಕಿಂತ ನಡುವ ಮಾಡಿದ್ರಿ. ಈ ಹಬ್ಬ ಮಾಡಿಂದೆ ಅದು ನಮಗ್ ಅವಕಾಶ ಸಿಕ್ಕದ್ರಿ ನಮ್ ಊರಾಗ್ರಿ. ಚಲೋ ಮಾಡ್ತಾನಪ್ಪ, ಗೌಡ್ಕಿ ಪಾತ್ರ, ಕಳ್ನಾಯಕನ ಪಾತ್ರ ಚಲೋ ಮಾಡ್ತಾನಂತ ಊರನ್ ಹಿರಿಯರು ಕೂಡಿ ಕಳ್ನಾಯಕನ ಪಾತ್ರ ಕೊಟ್ಟಿದ್ರಿ. ಅದನ್ನ ಒಳ್ಳೆ ಬಾರಿ ನಿಭಾಯಿಸ್ಕೊಂಡ್ ಹೋದ್ರಿ. ಅದನ್ನ ಬಾರಿ ಹೆಸರು ಕೊಡ್ತಾರೆ, ಕಳ್ನಾಯಕನ ಪಾತ್ರ. ಹೌದು. ಅದು ನಾಟಕದ ಹೆಸರು ಮಾತು ಬಿದ್ದಿತ್ತು ಮೌನ ಗೆದ್ದಿತ್ತು ಅಂತ ಹೇಳಿ. ಒಳ್ಳೆ ಸಂಸಾರದ ಒಂದು ಸೈನಿಕನ ಸಂಸಾರದ ಒಂದು ಚರಿತ್ರೆ ಐತ್ರಿ. ಅದು ಒಳ್ಳೆ ನಾಟಕ. ಬಿಡ್ರಿ ನೋಡೋಣ ಒಂದ್ ಡೈಲಾಗ್ ಅದ್ರಂದ. ಡೈಲಾಗ್ ಹಾಕೊಂಡ್ರಿ ಸರ್? ಬಿಡ್ರಿ ಒಂದ್ ಕಲ ನಿಮ್ಮಲ್ಲಿ ಕಲೆ ಐತ್ರಿ, ಅದು ಹೊರಗ್ ಬಿಡ್ಬೇಕು ಅಟ್ಟೆ. ಈಗ ಒಂದ್ ಬಿಡ್ರಿ ಒಂದ್ ನೋಡೋಣ ಕಲೆ. ನೆನಪು ಮಾಡ್ಕೊತೀನಿ ಸರ್. ನೆನಪು ಮಾಡ್ಕೋರಿ, ಇನ್ನ ಟೈಮ್ ಐತಿ. ನೆನಪು ಮಾಡ್ಕೊರಿ ಸರ್. ಹೇಳ್ರಿ. ಸದ್ ಒಬ್ಬಾಕಿ ಹೆಣ್ಮಗಳೇ, ನಾನು ಭಾರತಿ ಅನ್ನೋ ಪಾತ್ರಧಾರಿಗೆ ಹೆಣ್ಮಗಳಿಗೆ ರೇಪ್ ಮಾಡಕ್ ಹೋಗಿರ್ತೀನಿ. ಅವಳು ನನ್ನ ಕಪಾಳ ಮೋಕ್ಷ ಮಾಡಿ ನನ್ನ ಕಪಾಳ ಹೊಡೆದ್ ಹೋಗಿರ್ತಾಳೆ. ಆ ಸನ್ನಿವೇಶ ಆಕಿ ಹೋಗಿಂದ ನಾ ಮಾತಾಡುವಂತ ಒಂದ್ ಸನ್ನಿವೇಶ ಐತ್ರಿ, ಅದ್ರ ಬಗ್ಗೆ ಹೇಳ್ತೀನಿ. ಆಯ್ತಾಯ್ತು ಹೇಳ್ರಿ. ಒಂದ್ಸಲ ಬತ್ತ ಸರಿ ಸರ್. ಆಯ್ತು ಸರಿ. ಯಾಕಂದ್ರ ನಾವು ಪಾತ್ರ ತಂದವಾಗ ನಾವು ಪರಕಾಯ ಪ್ರವೇಶ ಮಕ್ಳಿರೋರ್ಗೆ ಏನ ಮೊದ್ಲೇ ಜಾಗ ಬಾಳ್ ಬೇಕ್ರಿ, ಸಾಲಲ್ಲ. ನೋಡಿರಲ್ಲ ಸರ್, ನಾವು ಇನ್ನ ಆಡ್ಬಿಟ್ಟು ಹೆಂಗ್ ಮಾಡದೆ. ಲೇ ಭಾರತಿ, ನಿನ್ನ ಮೂರ್ಖತನದಿಂದ ನನ್ನ ಕೆನ್ನೆಗೆ ಬಾರಿಸಿದ ತಕ್ಷಣ ನೀನು ಗೆದ್ದೆ ಎಂದು ಭಾವಿಸಿದರೆ ಅದು ನಿನ್ನ ಮೂರ್ಖತನ. ಹೌದಾ? ಪ್ರಾಣವನ್ನೇ ಕಿತ್ತುಕೊಂಡು ಹೋಗುವಾಗ ಆ ಯಮಧರ್ಮರಾಯನಿಂದ ಮರಳಿ ಜೀವ ಪಡೆಯಬಹುದು. ಕ್ರೋಧಿ ಗೆದ್ದ ಕಡ ಸರ್ಪ ನಮ್ಮ ದೇಹವನ್ನು ಕಚ್ಚಿದರು ಪುನಃ ವಿಷವನ್ನು ಬಾಯಿಂದ ಕಕ್ಕಿ ವಿಷವನ್ನು ದಕ್ಕಿಸಿಕೊಳ್ಳಬಹುದು. ಉಕ್ಕಿ ಬರುವ ಸಮುದ್ರದ ಅಲೆಗಳು ನಮ್ಮ ಎದೆಗೆ ಬಂದು ತಟ್ಟಿದರು ಅವುಗಳನ್ನೇ ಹೋರಾಡಿ ಜಯಗಳಿಸಿ ದಡ ಸೇರಬಹುದು. ಆದರೆ ಸೂಪರ್, ಈ ಕರ್ಮೇಂದ್ರ ಕಣ್ಣಿಟ್ಟ ಹೆಣ್ಣು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅಕಸ್ಮಾತ್ ಹೌದಾ ತಪ್ಪಿಸಿಕೊಂಡರೆ ಅವಳ ಜೀವನದ ಕತೆ ಕರ್ಮದ ಕಥೆಯಾಗುವುದರಲ್ಲಿ ಸಂದೇಹವಿಲ್ಲ. ವಾವ್, ಏನ್ ಅದ್ಭುತ ಆಕ್ಟಿಂಗ್. ನಿಜವಾಗ್ಲೂ ಸರ್, ಬಾಳ್ ಅಂದ್ರೆ ಬಾಳ್ ಡೇಂಜರ್ ಮಾಡಿದ್ರಿ. ಇಂತ ಆಕ್ಟಿಂಗ್, ಇಂತ ಕುದಿ ಒಳಗಿದ್ರು, ಇಂತ ಗಾಡಿ ಒಳಗ್ ಮುಂದ್ ಕೂತೇವ್ರಿ. ಇದ್ರಾಗ ಬಾಳ ದಗಸಾತ್ಮ ಅಂತರ ಇವ್ರಿ. ಜಾಗ ಅಂತ ಒಂದ್ ದೊಡ್ಡ ಸ್ಟೇಜೇ ಬೇಕು ಅಂತಾರ. ಇಷ್ಟೇ ಜಾಗದೊಳಗ ಇಷ್ಟ ಅದ್ಭುತವಾಗಿ ನಟನೆ ಮಾಡ್ಯಾರ. ಒಳ್ಳೆ ನಿಮ್ಗೆ ದೊಡ್ಡ ಹಬ್ಬಗಳು ಇನ್ನೂ ಅವಕಾಶ ಸಿಗ್ಲಿ ಸರ್. ಚಲೋ ಮಾಡತ್ರಿ, ಇದೇ ತರ ಮಾಡ್ಕೊತ ಹೋಗ್ರಿ. ಥ್ಯಾಂಕ್ಸ್ ರೀ ಸರ್. ನಿಮಗೂ ಕೂಡ ಒಳ್ಳೆ ವ್ಲಾಗರ್ ನೀವು. ಒಳ್ಳೆ ನಾವು ನೋಡ್ಲಾರ್ದಂತ ಪ್ಲೇಸಿಗೆ ಹೋಗಿ ನಮ್ಗಂತ್ರ ಹೋಗೋದಾಗೋದಿಲ್ಲ.
ನೀವೇ ಹೋಗಿ ನಿಮ್ಮ ಕೈಯಿಂದ ಖರ್ಚು ಮಾಡ್ಕೊಂಡು ಹೋಗಿ ನಮಗೆಲ್ಲ ನಾವು ಗೊತ್ತಲೇ ಎಲ್ಲಾ ಪ್ಲೇಸ್ ನೋಡುವ ಹಾಗೆ ಮಾಡ್ತೀರಿ. ಬಹಳ ದೂರ ಹೋಗಿ ನಮ್ಗೆ ಎಲ್ಲಾ ತರ ಪ್ಲೇಸ್ ತೋರ್ಸೋರ್ದಾರ. ಅವರಿಗೆ ನಿಮ್ಮ ಆಶೀರ್ವಾದ ಬೇಕೇ ಬೇಕು, ನೀವು ಆಶೀರ್ವಾದ ಮಾಡ್ಲೇಬೇಕು. ಖಂಡಿತ ಹೋಗಿ ನಾವು ನಿಮ್ಮ ಕರ್ನಾಟಕದ ಜನತೆಯ ಆಶೀರ್ವಾದ, ನಿಮ್ಮ ಆಶೀರ್ವಾದ ಇದ್ರೆ ನಾವು ತುಂಬಾ ಮುಂದೆ ದೊಡ್ಡ ದೊಡ್ಡ ಪ್ಲೇಸ್ ಗಳಿಗೆ ಹೋಗ್ತೇವಿ. ನೋಡಿದ್ರಲ್ಲ ದೈಗೊಂಡಗೌಡನ ಆರ್ಭಟ ಯಾವ ತರ ಐತಂತ. ದೈಗೊಂಡಗೌಡನ ಪರಿಚಯ ಮಾಡಿಸಿದೆ. ಈಗ ಮತ್ತೊಬ್ಬ ನಮ್ಮ ಜೊತೆ ಪಾತ್ರಧಾರಿ ಅದಾರ. ಅವರು ಕೂಡ ಇದೇ ಹಬ್ಬದಲ್ಲಿ ಪಾತ್ರನ ವಹಿಸದಾರ. ಅವ್ರಿಗೆ ಸ್ವಲ್ಪ ಮಾತಾಡ್ಸೋಣ ಬರ್ರಿ. ನಮಸ್ಕಾರ. ನಮಸ್ಕಾರ. ಇದಕ್ ಬರ್ರಿ ಸ್ವಲ್ಪ. ನೀವು ಯಾವ ಪಾತ್ರವನ್ನ ನೀವು ಮೊದ್ಲಿಗೆ ನಿಮ್ ಹೆಸರೇನ್ರಿ? ಮಲ್ಲೂರಿ. ಮಲ್ಲು. ಯಾವ ಪಾತ್ರ ಮಾಡ್ತೀರಿ ಈ ಹಬ್ಬದೊಳಗ? ಕೊರವಂಜಿ ಪಾತ್ರ ಮಾಡ್ತೇವೆ. ಕೊರಂಜಿ ಪಾತ್ರವನ್ನ ಮಾಡ್ತೀರಿ. ಎಷ್ಟನೇ ಕ್ಲಾಸ್ ನೀವು? ನಾವು ಫಸ್ಟ್ ಡಿಗ್ರಿ ಇದಾವ್ರಿ. ಫಸ್ಟ್ ಡಿಗ್ರಿ, ಫಸ್ಟ್ ಇಯರ್ BA ಫಸ್ಟ್ ಇಯರ್ ಅದಾರ. ಇವರು ಕೂಡ ಇದರಲ್ಲಿ ಅಭಿನಯ ಮಾಡ್ತಾರ. ಆಗ ನಿಮ್ಮ ಅಪ್ಪ ನಾನದರ ಕನೆ ಅಂತ ಗೌಡರ ಮನೆಗೆ ಹೋಗಿ ಆ ದಂಕ ನಾಡದ ದೈಗೊಂಡ ಗೌಡನಿಗೆ ಕರಿ ಕಟ್ಟಿದ. ಇಲ್ಲೇ ಗೌಡ ಗೌಡ್ತೀರಿ ಹೇಳು ಕೊರಂಜಿ. ಕೇಳ್ರಿ, ಇನ್ನೊಮ್ಮೆ ನಿಮಗ ಬಡತನ ಬೆಣ್ಣೆತ್ತಿ ಕಾಡ್ತಿತ್ತು. ಹಳ್ಳದ ಮಾಡದವಲ್ಲ ಕಂಟಿ ಕುರ್ಣಿ ಹತ್ತಿ ಫಲ ಬಿದ್ದಿತ್ತು. 16 ವರ್ಷದಿಂದ ಒಕ್ಕಪ್ಪನ ಹೋಗಿ ಕೊಂಟೆ ಕೋಟೆ ಉಳಿದಿತ್ತು. ಹಾಕಿದಾಗ ಹಾಳು ಬಿದ್ದಿತ್ತು. ಒಟ್ಟಿದ್ರೆ ಸುಟ್ಟು ಹೋಗಿತ್ತು. ಒಟ್ಟಾರೆ ಹೇಳ್ಬೇಕಂದ್ರ ಒಂದ್ ಹೊತ್ತು ಹೊಟ್ಟಿ ಕದ್ಲ ಪಟ್ಟದ ಮುಚ್ಕೊಂಡು ಬಂದು ತೋಗೋಣ ಬಾಳ ಹತ್ರ. ನಾ ಹೇಳು ಮತ್ತೆ ಕರೆಯನ್ನು ಸುಳ್ಳಿದ್ರ ಸುಳ್ಳೋಣ ಬೇಡ. ಹೌದು ಕರವಂಜಿ, ಹೌದು. ನೀ ಹೇಳುವ ಮಾತು 100ಕ್ಕೆ 100 ಸತ್ಯ ಇದೆ. ಹೇಳು ಕರವಂಜಿ, ಹೇಳು. ಮುಂದೇನಾಯ್ತು ಹೇಳು. ನೋಡ್ಗೌಡ, ಸಿರಿ ಸಂಪತ್ತಿನ ಸಲುವಾಗಿ ಎಲ್ಲಾ ಮನೆದವ್ರಿಗೆ ಹೋದ್ರು. ನಿನ್ನ ಪಾಲಿಗೆ ಎಲ್ಲಾ ದೇವ್ರು ಕಲ್ಲ ಕುದ್ರಕೆರೆ ಕಡೆಗೆ ಹಿಡಿದು ಸಿರಿ ಸಂಪತ್ತು ಕೊಟ್ಟ. ಯಾರು ಹಿರಿಯ ಒಳಗಂಡ ಮೇಲಿರುವ ಹಿರಿಯ ಕಾಡು ಕರೆದಾರ ಆ ಪುಣ್ಯದ ಪೂಜೆಯಿಂದ ಸಿರಿ ಸಂಪತ್ತು ಬಂದತ್ತೆ. ನೋಡ್ಗೌಡ, ಈಗ ಸಿರಿ ಸಂಪತ್ತು ಬಂದಾಗ ಕೊಟ್ಟಿದ್ದವ್ರಿಗೆ ಮರೆತು ಬಿಟ್ಟಿದ್ದೆ. ಅದಕ್ಕೆ ಈ ಬಾಂಡ್ರಿ ತಗೋ, ನಿನಗೆ ಒಳ್ಳೇದಾಗ್ತೈತಿ. ಅವರು ಎಷ್ಟು ಅದ್ಭುತವಾಗಿ ನಟನೆ ಮಾಡ್ತಾರೆ. ಇವರು ಕೂಡ ಬಹಳ ಅದ್ಭುತವಾಗಿ ಮಾಡ್ತಾರೆ. ಈಗ ಮತ್ತೊಬ್ಬ ಕಲಾವಿದರನ್ನ ಮಾತಾಡ್ಸೋಣ ನಡ್ರಿ. ಗುರು, ನನ್ ಜೊತೆ ಒಬ್ರು ಪಾತ್ರಧಾರಿ ಅದಾರ. ಅವ್ರು ಹೆಣ್ಮಗಳು ಅನ್ನೋದು ಅಥವಾ ಗಂಡ್ಮಗ ಅನ್ನೋದು ಬಹಳಷ್ಟು ಜನಕ್ಕೆ ಕನ್ಫ್ಯೂಷನ್ ಆಗಿತ್ತು. ಎಲ್ಲಿ ಹೋದಲ್ಲ ಇವ ಹೆಣ್ಮಗ ಅಂತಿದ್ರು. ಆದ್ರೆ ಇದು ಹೆಣ್ಮಗಳಲ್ಲ, ಗಂಡ ಮಗ ಅದಾನ. ಆ ಹುಡುಗ ಯಾರಂತ ಕೇಳುಂಬರಿ. ಅಪ್ಪಿ, ನಿನ್ ಹೆಸರೇನ? ನನ್ನ ಹೆಸರು ಬಂದ್ಬಿಟ್ಟು ಆಕಾಶ್ ಲ್ಯಾಬ್ಗಳು ಅಂತ. ನೀ ಮಾಡೋ ಪಾತ್ರ ಯಾವ್ದ್ರ? ನಾ ಮಾಡೋ ಪಾತ್ರ ಆದ ಗೌಡನ ಮಡದಿಯಾದ ಗೌಡತಿ ಎಂಬ ಪಾತ್ರವನ್ನು ನಾನು ಮಾಡುತ್ತೇನೆ. ಗೌಡ್ತಿ ಪಾತ್ರ. ನೋಡ್ರಿ, ಈ ಹುಡುಗ ಮಾಡೋದು ಗೌಡ್ತಿ ಪಾತ್ರ. ಬಹಳಷ್ಟು ಜನ ಹೋದಾಗೆಲ್ಲ ಅನ್ಸ್ತಿತ್ತು ಇವ ಹುಡುಗಿನೇ ಅದಾಳ ಅಂತ ಅನಿಸ್ತಿತ್ತು. ಆದ್ರೆ ಇವ ಆಕಾಶ್ ಅನ್ನೋ ಹುಡುಗ ಮಸುಕಿನಲ್ಲಿ ಎದ್ದು ರೈತ ರಾಯರ ಉಣ್ಯಾಗ ಹೋಗಿ ಅವರ ಮನೆಯಲ್ಲಿ ಕುಟ್ಟುವುದು ಬೀಸುವುದು ಮಾಡಿ ಕಸ ಗೂಡಸಿ ಮುಸುರೆ ತೊಳೆದು ಮನೆಗೆ ಹಿಡಿ ಅಕ್ಕಿ ಹಿಡಿ ಜೋಳ ತರುತ್ತೇನೆ. ಅವುಗಳನ್ನಾದರೂ ಬೀಸಿ ಕುದಿಸಿ ನ್ಯಾರಿ ಹೊತ್ತಿಗೆ ಬುತ್ತಿ ತರುತ್ತೇನೆ. ಇಲ್ಲಿ ನನ್ ಜೊತೆ ಇನ್ನೊಬ್ಬ ಬಾಲಕ ಅದಾನ. ಈ ಬಾಲಕನ ಹೆಸರು ಏನಂತ ಕೇಳಂಬರಿ. ಮರಡಿ ಸಿದ್ಧ ಸಿಂದಗಿ. ಇವರ ಹೆಸರು ಮರಡಿ ಸಿದ್ಧ ಸಿಂದಗಿ ಅಂತ. ನಿನ್ನ ಪಾತ್ರ ಯಾವ್ದು ಮಾಡತ್ತಿ? ಬುಳ್ಳಾನ ಸಿದ್ಧ. ಹೌದು ಹೌದು, ನಾಡದ ದೈಗೊಂಡಗೌಡ ವಾನೂರ ಮಠದಾಗ ಕರಿ ಕಟ್ಟಿದ ಹಬ್ಬ ಹಾಕ್ಯಾನ. ಹೌದು ಹೌದು, ಹಾಗೆ ಆಡ್ರಿಪ್ಪ. ಬಂಗಾಲಿ ದೇಶದ ಬಾವಗಳನ್ನು ಕರೆಸ್ಯಾನ. ಹೌದು ಹೌದು, ಮೂಕ ಚೌಡ್ಯಾರ ಮಲ್ಲಾಡ್ ಚೌಡ್ಯಾರು ಕುಟಿಲ ಸಿದ್ಧರನ್ನು ಕರೆಸಿ ಅಂಗಳ ತುಂಬಾ ಇಂಗಳ ಗುಡ್ಡ ತಿರ್ಸ್ಯಾನ. ಹೌದು ಹೌದು, ಚಾಡಿ ಮೋಡಿ ಬಿದ್ದದ ಪ್ರಯೋಗದಿಂದ. ಹೌದು. ದೈಗೊಂಡಗೌಡರದ ಮುಖ್ಯ ಗಾಯಕರದಾರ. ಅವ್ರ ಜೊತೆ ಮಾತಾಡ್ಸಕ್ಕಿಂತ ಮುಂಚೆ ಇವ್ರದೊಂದು ಹಾಡ ಹಾಕ್ತೀನಿ, ನೋಡ್ಕೊಂಬರ್ರಿ. ನಮಸ್ಕಾರ ರೀ. ನಮಸ್ಕಾರ ರೀ. ನೀವ್ ಎಷ್ಟ್ ವರ್ಷದಿಂದ ಹಾಡ್ ಹಾಡಕತ್ರಿ? ಈಗ ಹಾಡತ್ರಿ ಏನ್ ಮೊದಲಿನಿಂದ ಹಾಡ್ಕೊತ ಬಂದಿದ್ರಿ? ಮೊದಲ ಸಣ್ಣವ್ರಿದ್ದಾಗ ಆಗಲಿ ಹಾಡೇವಿ. ಮಾಯಣ ಪೂಜಾರಿ ಫಸ್ಟಿಗೆ ಏನ್ ಕವಿ ಬರಿಲಕ್ಕ ಚಾಲು ಮಾಡಿದ್ರು. ಅವಾಗ ಏನಿಡೋದು ಒಂದ್ 8 ವರ್ಷ ಹಾಡಿದೇವಿ. ಇತ್ತಿತ್ತಲಾಗಿ ಮಾಯಣ ಪೂಜಾರಿ ದೈಗೊಂಡಗೌಡನ ಹಬ್ಬದ ಕತಿ ಬರದ್ರು. ಬರದಿಂದ ಈಗ 4 ವರ್ಷ ಮುಗಿದ 5ನೇ ವರ್ಷ ರನ್ನಿಂಗ್ ನಡೆದದ. ಈ ಕಡೆ ದೈಗೊಂಡಗೌಡನ ಹಬ್ಬ ಮಾಡ್ಕೊತ ಬಂದೇವ್ ಸರ್. ಸುಮಾರು ಎಷ್ಟು ಹಬ್ಬಗಳು ಮಾಡಿರಿ? ಎಷ್ಟು ತವಲ ಹಾಡಾಡ್ರಿ? ಈ ಶ್ರಾವಣ ತಿಂಗಳದಾಗ ಒಂದ್ 20ರಿಂದ 25 ಬಂಡ್ರ ಮಾಡೇವ್ರಿ. ಒಂದ್ 15 ಬಂಡ್ರ ಅಂತ ಏಕಟಿ ಮಾಡಿವ್ರಿ ಬಿಳ್ಳಾರಿ. ಗುರು, ಈಗ ದೈಗೊಂಡಗೌಡನ ಎತ್ತುಗಳು ಒಂದ್ ಕರಿ ಎತ್ತ ಒಂದ್ ಬಿಳಿ ಎತ್ತ
ನೋಡಿದ್ರೆ ಹೈಲೈಟ್ ಬರ್ತಾವ ಇವೇ ನೋಡ್ರಿ ಎತ್ಗಳು ಈ ಸತ. ಈಗ ದೈಗೊಂಡಗಳು ಬಡತನ ಬಂದಾಗ ಅವ ಯಾವ ರೀತಿ ಕಷ್ಟಪಟ್ಟು ಏನ್ ಮಾಡ್ತಾನ, ಈಗ ಎತ್ಗಳು ಎಂಟ್ರಿ ಕೊಡೋ ಸಮಯ ಬಂದು ಯಾವ ತರ ಎಂಟ್ರಿ ಕೊಡ್ತಾವ ಅಂತ ತೋರಿಸ್ತೀನಿ. ಮಾಳಿಂಗರಾಯರ ಪಾತ್ರ ಮತ್ತು ಕರೆಸಿದ್ದೇಶ್ವರರ ಪಾತ್ರ ಮತ್ತು ಇನ್ನಿತರ ಪಾತ್ರಧಾರಿಯನ್ನು ಪಾರ್ಟ್ 2 ವಿಡಿಯೋನಲ್ಲಿ ಪರಿಚಯಿಸುತ್ತೇನೆ. ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ಹೊಸ ಪ್ಲೇಸ್ ಗಳಿಗೆ ಹೋಗಿ ಹೊಸ ವಿಡಿಯೋಗಳನ್ನ ತರ್ತಾ ಇದ್ದೇನೆ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ ನನ್ನ ಮೇಲೆ ಪಾರ್ಟ್ 2 ವಿಡಿಯೋದಾಗ ಅತಿ ಶೀಘ್ರದಲ್ಲಿ ಸಿಗುವಂತೆ. ನಮಸ್ಕಾರ.